ಜೆಡಿಎಸ್ ಬಿಜೆಪಿ ಜಂಟಿಯಾಗಿ ಸದನದಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ರೆ ಬದಲಾದ ಸನ್ನಿವೇಶದಲ್ಲಿ ಈಗಾಗಲೇ ಬಿಜೆಪಿ ಒಂಟಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಈ ಒಂದು ವಿಚಾರ ಜೆಡಿಎಸ್ ಬಿಜೆಪಿ ನಡುವೆ ಸಮನ್ವಯ ಕೊರತೆ ಇದೆ ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾದಂತ ಸುರೇಶ್ ಬಾಬು ಅವರ ನಮ್ಮ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಅಹೋರಾತ್ರಿ, ಜೆಡಿಎಸ್ಗೆ ಆಹ್ವಾನ ಇದೆಯಾ, ಹೇಗೆ? ಖಂಡಿತ ಇಲ್ಲ, ಇವರು ಆಹ್ವಾನ ಕೊಟ್ಟಿಲ್ಲ. ನೋಡ್ತಾ ಇದ್ದೇವೆ, ಇದು ಒಂದು NDA ಪಾರ್ಟಿ ಎರಡೂ ಕೂಡ ಒಟ್ಟಾಗಿ ಸಮನ್ವಯತೆಯಿಂದ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಮುಂದೆ ಒಳ್ಳೆ ಭವಿಷ್ಯವನ್ನು ಹೊಂದಬೇಕು ಅಂದರೆ NDA ಕೂಟದಲ್ಲಿ ಬಿಜೆಪಿ ಮತ್ತು JDS ಎರಡು ಒಟ್ಟಾಗಿ ಎಲ್ಲ ಒಂದು ಹೋರಾಟಗಳನ್ನ ಮತ್ತು ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ ಸೂಕ್ತ. ಎಲ್ಲೋ ಒಂದು ಕಡೆ ಇವ್ರಿಗೇನಾಗ್ತದೆ, ಬಿಜೆಪಿಯವರು ನಾವು ರಾಷ್ಟ್ರೀಯ ಪಕ್ಷ, ನಾವು ಇವ್ರನ್ನ ಕೇಳಬೇಕನ್ನೋ ಮನೋಭಾವ ಇವ್ರಲ್ಲಿ ಬಂದಿದೆಯೇನೋ ಅಂತಕ್ಕಂಥದ್ದು ನಮ್ಗೆ ಆಲೋಚನೆ ಬರ್ತಾ ಇದೆ. ಖಂಡಿತ ಆ ಥರ ಏನಾದ್ರು ಕೂಡ ಇವರು ಮನಸ್ಸಿದ್ರೆ ಖಂಡಿತ ಇದರಲ್ಲಿ ಅವರು ಇದನ್ನು ನೋವು ಪೆಟ್ಟನ್ನು ತಿನ್ನಬೇಕಾಗ್ತದೆ. ಎಚ್ಚರಿಕೆ ಇರಲಿ. ಹಿಂದೆನೂ ಕೂಡ ಮಾಡಿದ್ರು, ಯಾವುದು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲೂ ಕೂಡ ಈ ಥರ ಬಿಟ್ಟು ಮಾಡೋವಂಥ ಕೆಲಸಕ್ಕೆ ಹೊರಟಿದ್ರು. ಕೊನೆಗೆ ಎಲ್ಲ ಮೇಲಿನ ವರಿಷ್ಠರು, ಕೇಂದ್ರದ ವರಿಷ್ಠರೆಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿದಂಥದ್ದನ್ನ ನಾವು ನೋಡಿದ್ವಿ. ಈಗಲೂ ಕೂಡ ಇಷ್ಟೆಲ್ಲ ನಾವು ಜೊತೆಯಲ್ಲಿ ಸದನದಲ್ಲಿ ಅವ್ರ ಜೊತೆಲಿ ಕೈ ಜೋಡಿಸಿ ಕೆಲಸ ಮಾಡಿದ್ರು ಕೂಡ ಇವತ್ತು ಎಲ್ಲೋ ಒಂದು ಕಡೆ ಕರೀದೆ, ನಮ್ಮನ್ನು ಯಾವುದಕ್ಕೂ ಕೂಡ ಆಹ್ವಾನ ಮಾಡದೆ ಜೊತೆಲಿ ಒಬ್ಬರೇ ಏಕಾಂಗಿಯಾಗಿ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಇದು ಮುಂದಿನ ದಿನಗಳಲ್ಲಿ ಅದನ್ನು ವರಿಷ್ಠರ ಗಮನಕ್ಕೆ ತಂದು ಇದನ್ನ ಸರಿಯಾದ ರೀತಿಯಲ್ಲಿ ತಗೊಂಡೋಗ್ಬೇಕು ಅಂತಕ್ಕಂಥದ್ದನ್ನ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಅಹೋರಾತ್ರಿ ಪ್ರತಿಭಟನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇದೇ ತಿಂಗಳು 7ನೇ ತಾರೀಕಿಂದ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಇದಕ್ಕೇನಾದ್ರೂ ನಿಮಗೆ ಸಭೆ ಮಾಡಿದ್ರೆ, ಇಲ್ಲ ಆಹ್ವಾನ ಕೊಟ್ರ, ಇಲ್ಲ ಅಂದ್ರೆ ಚರ್ಚೆ ಮಾಡಿದ್ರ ಅಂತ ಹೇಳಿ? ಇದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ನಮ್ಮ ವರಿಷ್ಠರ ಹತ್ರನೂ ಚರ್ಚೆ ಮಾಡಿಲ್ಲ, ಶಾಸಕರುಗಳ ಹತ್ರನೂ ಚರ್ಚೆ ಮಾಡಿಲ್ಲ. ಇವತ್ತು ಈ ರೀತಿ ಮನೋಭಾವನ ಇವರು ಬೆಳೆಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಬಿಜೆಪಿಯವರು ಇವತ್ತು ನಾವು ಕೂಡ ಒಟ್ಟಿಗೆ ಮಾಡಿದ್ರೆ ಇದು ಜನಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಒಂದು ಬೆಲೆ ಏರಿಕೆಗಳಿರ್ಬೋದು ಎಲ್ಲದನ್ನೂ ಕೂಡ ಬೆಳಕಿಗೆ ಚೆಲ್ಲುವಂಥ ಕೆಲಸ ಮಾಡಿದ್ರೆ ಖಂಡಿತ ಇದು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೋದಿತ್ತು. ಎಲ್ಲೋ ಒಂದು ಇವರು ಬಿಜೆಪಿಯವರು ಅವ್ರದೇ ಆದಂಥ ಒಂದು ಸಿದ್ಧಾಂತಗಳು ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಸರಿ.